ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವರ ಸ್ವಂತ ನಾಡು ಅಥವಾ ಗಾಡ್ಸ್ ಓನ್ ಕಂಟ್ರಿ ಅಂತ ನಾವೇನ್ ಕರಿತೀವಿ ಅಲ್ವಾ ಕೇರಳವನ್ನ, ಅಲ್ಲಿ ರಾಜಕೀಯದ ಬಣ್ಣ ಬದಲಾಗ್ತಾ ಇದೆಯಾ? ಶತಮಾನಗಳಿಂದ ಕೆಂಪುಕೋಟೆ ಅಂತಾನೆ ಫೇಮಸ್ ಆಗಿದ್ದ ಕಮ್ಯುನಿಸ್ಟರ ಭದ್ರಕೋಟೆಯಲ್ಲಿ ಕೇಸರಿ ಬಾವುಟ ಹಾರೋಡಕ್ಕೆ ಶುರುವಾಗಿದ್ಯಾ? ಇದು ಬರೀ ಊಹಾಪೋಹ ಅಲ್ಲ ಸ್ನೇಹಿತರೆ, ಇದು ರಿಯಾಲಿಟಿ. ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ನಡೆದಿರೋ ಘಟನೆ ಇಡೀ ಭಾರತದ ರಾಜಕೀಯ ಪಂಡಿತರ ತಲೆಗೆ ಹುಳ ಬಿಟ್ಟಿದೆ. ಯಾರು ಕೇರಳದಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡೋದು ಅಸಾಧ್ಯ, ಅಲ್ಲಿ ಕಮಲ ಹರಳಲ್ಲ, ಬೇಕಾದ್ರೆ ಕೆಸರು ಮಾತ್ರ ಇರುತ್ತೆ ಅಂತ ವ್ಯಂಗ್ಯ ಮಾಡ್ತಿದ್ರು, ಅವರ ಬಾಯಿ ಬಂದಾಗೋ ತರಹದ ರಿಸಲ್ಟ್ ಬಂದಿದೆ. ತಿರುವನಂತಪುರಂ ಮೇಯರ್ ಎಲೆಕ್ಷನ್ ರಿಸಲ್ಟ್ ಮತ್ತು ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಏನನ್ನ ಸೂಚಿಸ್ತಾ ಇದೆ? ಬಿಜೆಪಿ ಅಲ್ಲಿ 14% ನಿಂದ ನೇರವಾಗಿ 25% ವೋಟ್ ಶೇರ್ಗೆ ಜಂಪ್ ಆಗಿದ್ದಾದ್ರು ಹೇಗೆ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೇರಳದಲ್ಲಿ ಅತಿ ಹೆಚ್ಚು ಪ್ರಭಾವ ಹೊಂದಿರುವ ಕ್ರಿಶ್ಚಿಯನ್ ಸಮುದಾಯ ದಿಢೀರನೆ ಮೋದಿ ಕಡೆಗೆ ವಾಲಿದಾದ್ರು ಯಾಕೆ? ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿಗರು ಸೇರಿ ಕಟ್ಟಿದ ಆ ಜಾತ್ಯತೀತ ಗೋಡೆಯನ್ನ ಮೋದಿ ಅವರ ಆ ಒಂದು ಸ್ಪೆಷಲ್ ಫಾರ್ಮುಲಾ ಒಡೆದು ಹಾಕ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇರಳ ಪಾಲಿಟಿಕ್ಸ್ ಅನ್ನ ಡಿಕೋಡ್ ಮಾಡೋಣ. ಇದು ಬರೀ ಎಲೆಕ್ಷನ್ ಗೆಲುವಲ್ಲ ಸ್ನೇಹಿತರೆ, ಇದು 2026ರ ವಿಧಾನಸಭಾ ಚುನಾವಣೆಗೆ ಬರೆದಿರೋ ಮುನ್ನುಡಿಯಾಗಿದೆ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲು ವಿಷಯ ಏನಾಗಿದೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ ಕೇಳಿ. ಕೇರಳದ ರಾಜಧಾನಿ ತಿರುವನಂತಪುರಂ ಇದು ಕಳೆದ 43 ವರ್ಷಗಳಿಂದ ಅಂದ್ರೆ ಬರೋಬ್ಬರಿ 4 ದಶಕಗಳಿಂದ ಕಮ್ಯುನಿಸ್ಟರ ಅಕ್ಷಯ ಪಾತ್ರೆಯಾಗಿತ್ತು. ಅಲ್ಲಿ ಎಡಪಕ್ಷಗಳನ್ನ ಸೋಲಿಸೋದು ಅಂದ್ರೆ ಹಿಮಾಲಯವನ್ನ ಅಲುಗಾಡಿಸಿದ ಹಾಗೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈ ಬಾರಿ ಏನಾಗಿದೆ? ಆ ಭದ್ರಕೋಟೆ ಛಿದ್ರವಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಥವಾ ಬಿಜೆಪಿ ಮೇಯರ್ ಪಟ್ಟವನ್ನ ಅಲಂಕರಿಸೋ ಹಂತಕ್ಕೆ ಬಂದು ನಿಂತಿದೆ. ಅಂಕಿಅಂಶಗಳನ್ನ ನೋಡಿದ್ರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ. ಕಳೆದ ಬಾರಿ ಅಂದ್ರೆ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 14% ವೋಟ್ ಶೇರ್ ಅನ್ನ ಹೊಂದಿತ್ತು. ಅಂದ್ರೆ 100ರಲ್ಲಿ 14 ಜನ ಮಾತ್ರ ಬಿಜೆಪಿಗೆ ವೋಟ್ ಅನ್ನ ಹಾಕಿದ್ರು. ಆದ್ರೆ ಈ ಬಾರಿ ವಿಶ್ಲೇಷಕರ ಪ್ರಕಾರ ಇದು 23% ರಿಂದ 25%ಗೆ ಜಂಪ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದೇ ಎಲೆಕ್ಷನ್ ಸೈಕಲ್ ನಲ್ಲಿ 10% ಅಷ್ಟು ವೋಟ್ ಶೇರ್ ಹೆಚ್ಚಾಗೋದು ಅಂದ್ರೆ ತಮಾಷೆಯ ವಿಷಯ ಅಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮತ್ತು ಕಮ್ಯುನಿಸ್ಟ್ ನೇತೃತ್ವದ ಎಲ್ಡಿಎಫ್ ಕತೆ ಏನಾಗ್ತಾಗಿದೆ? ಹಿಂದೆ 5 ಮೇಯರ್ ಸ್ಥಾನಗಳನ್ನ ಗೆಲ್ತಾಗಿದ್ದ ಎಲ್ಡಿಎಫ್ ಕೇವಲ 1ಕ್ಕೆ ಬಂದು ನಿಂತಿದೆ. ಕಾಂಗ್ರೆಸ್ 4ರಲ್ಲಿ ಗೆದ್ದಿದೆ. ಅಂದ್ರೆ ಅಲ್ಲಿನ ಜನ ಸಾಕು ಇವರ ಸಹವಾಸ ಅಂತ ಡಿಸೈಡ್ ಮಾಡಿದ ಹಾಗಿದೆ. ಇಲ್ಲಿ ನೀವು ಒಂದು ಲಾಜಿಕ್ ಅನ್ನ ಅರ್ಥ ಮಾಡ್ಕೋಬೇಕು. ಕೇರಳದಲ್ಲಿ ಬಿಜೆಪಿ ಈ ಮಟ್ಟಿಗೆ ಗೆಲ್ಲೋದು ಯಾಕೆ ದೊಡ್ಡ ವಿಷಯ ಆಗುತ್ತೆ ಅಂದ್ರೆ ಅಲ್ಲಿನ ಡೆಮೋಗ್ರಫಿ ಅಥವಾ ಜನಸಂಖ್ಯೆಯ ಆಧಾರ. ಉತ್ತರ ಪ್ರದೇಶ ಅಥವಾ ಗುಜರಾತ್ನಲ್ಲಿ ಬಿಜೆಪಿ ಗೆದ್ರೆ ಅದು ದೊಡ್ಡ ಸುದ್ದಿನೇ ಅಲ್ಲ, ಯಾಕಂದ್ರೆ ಅಲ್ಲಿ ಹಿಂದೂಗಳು ಮೆಜಾರಿಟಿಯಲ್ಲಿದ್ದಾರೆ. ಆದ್ರೆ ಕೇರಳದ ಕಥೆನೇ ಬೇರೆ. ಅಲ್ಲಿ ಹಿಂದೂಗಳಿಗಿರೋದು ಕೇವಲ 54% ಮಾತ್ರ. ಮಿಕ್ಕಿದವರಲ್ಲಿ 26% ಮುಸ್ಲಿಮರು ಮತ್ತು 18% ಕ್ರಿಶ್ಚಿಯನ್ನರೇ ಇದ್ದಾರೆ. ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಕೇರಳದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂದ್ರೆ ಅಸಾಧ್ಯವಾಗಿರ್ತಾಗಿತ್ತು. ಯಾಕಂದ್ರೆ ಅಲ್ಲಿನ ಮೈನಾರಿಟಿಗಳು ಅಂದ್ರೆ ಅಲ್ಪಸಂಖ್ಯಾತರು ಒಟ್ಟಾಗಿ ಬಿಜೆಪಿಯನ್ನ ಸೋಲಿಸ್ತಾರೆ ಅನ್ನೋದು ಇಷ್ಟು ದಿನದ ನಂಬಿಕೆ ಆಗಿತ್ತು. ಆದ್ರೆ 54% ಹಿಂದೂಗಳಿಗಿರುವಲ್ಲಿ ಬಿಜೆಪಿ ಇವತ್ತು ಇಷ್ಟು ದೊಡ್ಡ ಗೆಲುವನ್ನ ಸಾಧಿಸಿದೆ ಅಂದ್ರೆ ಇದರ ಅರ್ಥ ಸಿಂಪಲ್ ಆಗಿದೆ. ಹಿಂದೂಗಳ ಜೊತೆಗೆ ಬೇರೆ ಯಾವುದೋ ಒಂದು ದೊಡ್ಡ ಸಮುದಾಯ ಬಿಜೆಪಿಗೆ ಸೈಲೆಂಟ್ ಆಗಿ ಕೈ ಜೋಡಿಸಿದೆ. ಯಾರು ಆ ಸಮುದಾಯ? ಅದೇ 18% ಇರುವ ಕ್ರಿಶ್ಚಿಯನ್ ಸಮುದಾಯ. ಹಾಗಾದ್ರೆ ಇಷ್ಟು ವರ್ಷ ಬಿಜೆಪಿಯನ್ನ ದ್ವೇಷಿಸ್ತಾಗಿದ್ದ ಕ್ರಿಶ್ಚಿಯನ್ನರು ಈಗ ದಿಢೀರನೆ ಮೋದಿ ಭಕ್ತರಾಗಿದ್ದು ಹೇಗೆ? ಇದರ ಹಿಂದೆ ಇರುವ ಆ ಮಾಸ್ಟರ್ ಪ್ಲಾನ್ ಆದ್ರೂ ಯಾವುದು? ಸ್ನೇಹಿತರೆ, ರಾಜಕೀಯದಲ್ಲಿ ಒಂದು ಮಾತಿದೆ, ಶತ್ರುವಿನ ಶತ್ರು ಮಿತ್ರ ಅಂತ. ಕೇರಳದಲ್ಲಿ ಆಗಿರೋದು ಇದೆ. ಕೇರಳದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇವತ್ತು ಬಿಜೆಪಿ ಕಡೆಗೆ ವಾಲಲು ಅತಿ ದೊಡ್ಡ ಕಾರಣ ಒಂದು ಭೂ ವಿವಾದ. ಅದೇ ಮನಂಬಂ ವಕ್ಫ್ ಬೋರ್ಡ್ ವಿವಾದ. ಕತೆ ಏನಪ್ಪಾ ಅಂದ್ರೆ ಕೇರಳದ ಮನಂಬಂ ಅನ್ನೋ ಕರಾವಳಿ ತೀರದ ಊರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾಗಿದ್ವು. ಇವರೆಲ್ಲರೂ ಮೀನುಗಾರರು ಮತ್ತು ಬಹುತೇಕರು ಕ್ರಿಶ್ಚಿಯನ್ನರು. ಇವರು ತಲೆಮಾರುಗಳಿಂದ ಅಲ್ಲಿ ವಾಸ ಮಾಡಿಕೊಂಡು ಆ ಜಾಗದ ಹಕ್ಕುಪತ್ರವನ್ನ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಬದುಕ್ತಾಗಿದ್ರು. ಆದ್ರೆ ದಿಢೀರನೆ ಒಂದು ದಿನ ವಕ್ಫ್ ಬೋರ್ಡ್ ಎಂಟ್ರಿ ಕೊಡುತ್ತೆ, ಈ 404 ಎಕರೆ ಜಾಗ ನಮ್ದು, ಇದು ಅಲ್ಲನ ಆಸ್ತಿ, ನೀವೆಲ್ಲ ಇಲ್ಲಿ ಅಕ್ರಮವಾಗಿ ಇದ್ದೀರಂತ ಬಾಂಬ್ ಅನ್ನ ಸಿಡಿಸುತ್ತೆ. ಪಾಪ ಅಲ್ಲಿನ ಬಡ ಕ್ರಿಶ್ಚಿಯನ್ ಮೀನುಗಾರರಿಗೆ ದಿಕ್ಕೆ ತೋಚದಂತಾಯ್ತು. ಅವರು ಕೋರ್ಟ್ಗೆ ಹೋದ್ರು, ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಆದ್ರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್.
ಕೇರಳದಲ್ಲಿ ಆಡಳಿತದಲ್ಲಿರೋದು ಕಮ್ಯುನಿಸ್ಟರು ಅಂದ್ರೆ LDF ಪಕ್ಷ, ವಿರೋಧ ಪಕ್ಷದಲ್ಲಿರೋದು ಕಾಂಗ್ರೆಸ್ಸಿನ UDF. ಈ ಎರಡೂ ಪಕ್ಷಗಳು ಮುಸ್ಲಿಂ ವೋಟ್ ಬ್ಯಾಂಕಿಗೆ ಎಷ್ಟು ಹೆದರಿದ್ರು ಅಂದ್ರೆ ಯಾರು ಕೂಡ ಆ ಬಡ ಕ್ರಿಶ್ಚಿಯನ್ನರ ಪರವಾಗಿ ಬಾಗಿನೇ ಬಿಡ್ಲಿಲ್ಲ. ಅಯ್ಯೋ, ನಾವು ವಕ್ಫ್ ಬೋರ್ಡ್ ವಿರುದ್ಧ ಮಾತಾಡಿದ್ರೆ ಮುಸ್ಲಿಂ ವೋಟ್ ಹೋಗ್ಬಿಡುತ್ತೆ ಅನ್ನೋ ಭಯ ಇವರಿಗೆ. ಈ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದೆ ಬಿಜೆಪಿ. ಕೇಂದ್ರದ ಬಿಜೆಪಿ ಸರ್ಕಾರ ಏನ್ ಹೇಳ್ತು ಅಂದ್ರೆ, ನಾವು ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನ ತರ್ತೀವಿ, ವಕ್ಫ್ ಬೋರ್ಡ್ ಮನಸ್ಸಿಗೆ ಬಂದ ಹಾಗೆ ಯಾರ ಆಸ್ತಿಯನ್ನ ಬೇಕಾದ್ರೂ ಕಬಳಿಸೋಕೆ ಬಿಡಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ ಮಸೂದೆಯನ್ನ ಮಂಡಿಸಿದ್ರು. ಅಷ್ಟೇಗೆಲ್ಲ ಕೇರಳದ ಮನ್ನಂಬಂಗೆ ಹೋದ ಬಿಜೆಪಿ ನಾಯಕರು ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ 1 ಇಂಚು ಜಾಗ ಕೂಡ ಹೋಗಕ್ಕೆ ಬಿಡಲ್ಲ ಅಂತ ಕ್ರಿಶ್ಚಿಯನ್ನರಿಗೆ ಭರವಸೆಯನ್ನ ಕೊಟ್ರು. ಇದನ್ನ ನೋಡಿದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಜ್ಞಾನೋದಯ ಆಯ್ತು. ಇಷ್ಟು ವರ್ಷ ನಾವು ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿದ್ವೋ ಅವರು ನಮ್ಮ ಕಷ್ಟಕ್ಕೆ ಬರಲಿಲ್ಲ. ಯಾರನ್ನ ನಾವು ಕೋಮುವಾದಿಗಳು ಅಂತ ದೂರ ಇಟ್ಟಿದ್ವೋ ಅವರ ನಮ್ಮ ಆಸ್ತಿಯನ್ನ ಉಳಿಸೋಕೆ ಬಂದ್ರು ಅಂತ ಅರ್ಥ ಮಾಡ್ಕೊಂಡ್ರು. ಅದರ ಫಲಿತಾಂಶವೇ ಈ ಎಲೆಕ್ಷನ್ ನ ರಿಸಲ್ಟ್ ಆಗಿದೆ. ಮನಂಬಂ ವಾರ್ಡ್ ನಲ್ಲಿ ಬಿಜೆಪಿ ಗೆದ್ದಿದೆ ಅಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಬರೀ ಮನಂಬಂ ಇಶ್ಯೂ ಮಾತ್ರ ಅಲ್ಲ, ಬಿಜೆಪಿ ಕಳೆದ 10 ವರ್ಷಗಳಿಂದ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿತ್ತು. ನಿಮಗೆ ಜಾರ್ಜ್ ಕುರಿಯನ್ ಗೊತ್ತಾ? ಅವರು ಕೇರಳದ ಒಬ್ಬ ಹಿರಿಯ ಬಿಜೆಪಿ ಲೀಡರ್. 1980ರ ದಶಕದಿಂದಲೂ ಇವರು ಬಿಜೆಪಿಗಾಗಿ ದುಡಿತಾಗಿದ್ದಾರೆ. ಕೇರಳದಲ್ಲಿ ಒಬ್ಬ ಕ್ರಿಶ್ಚಿಯನ್ ಬಿಜೆಪಿಯಲ್ಲಿ ಇರೋದು ಅಂದ್ರೆ ಅದು ಅಪರೂಪದ ವಿಷಯ. ಆದ್ರೂ ಇವರು ಪಕ್ಷವನ್ನ ಬಿಡ್ಲಿಲ್ಲ. ಮೋದಿಯವರು ಏನ್ ಮಾಡಿದ್ರು? ಈ ಜಾರ್ಜ್ ಕುರಿಯನ್ ಅವರನ್ನ ಗುರುತಿಸಿ ಅವರಿಗೆ ನೇರವಾಗಿ ಕೇಂದ್ರ ಸಚಿವ ಸ್ಥಾನವನ್ನ ಕೊಟ್ರು. ಇದು ಕೇರಳದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಹೋದ ಒಂದು ದೊಡ್ಡ ಸಿಗ್ನಲ್ ಆಗಿತ್ತು. ನೋಡಿ, ನೀವು ನಮ್ಮನ್ನ ನಂಬಿದ್ರೆ ನಾವು ನಿಮಗೆ ಅಧಿಕಾರವನ್ನ ಕೊಡ್ತೀವಿ, ನಾವು ಬರೀ ಹಿಂದೂಗಳ ಪಾರ್ಟಿಯಲ್ಲ ಅನ್ನೋದನ್ನ ಮೋದಿ ಪ್ರೂವ್ ಮಾಡಿದ್ರು. ಜೊತೆಗೆ ಮೋದಿ ಕೇರಳಕ್ಕೆ ಹೋದಾಗಲೆಲ್ಲ ಅಲ್ಲಿನ ಚರ್ಚ್ ಲೀಡರ್ಗಳನ್ನ ಭೇಟಿ ಮಾಡ್ತಾರೆ, ಅವರ ಜೊತೆ ಪರ್ಸನಲ್ ಕನೆಕ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ದಿ ಕೇರಳ ಸ್ಟೋರಿ ಸಿನಿಮಾ ಬಂದಾಗ ಅಲ್ಲಿನ ಕ್ರಿಶ್ಚಿಯನ್ ಹುಡುಗಿಯರು ಹೇಗೆ ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಯ್ತು. ಆಗ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅನ್ಸಿದ್ದು ಒಂದೇ, ನಮ್ಮನ್ನ ರಕ್ಷಣೆ ಮಾಡೋಕಿರೋದು ಬಿಜೆಪಿ ಮಾತ್ರ. ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿಗರು ಬರೀ ಮುಸ್ಲಿಂ ಲೀಗ್ ಜೊತೆ ಸೇರ್ಕೊಂಡು ರಾಜಕೀಯವನ್ನ ಮಾಡ್ತಾಗಿದ್ದಾರೆ, ನಮಗೆ ಬೆಲೆನೆ ಕೊಡ್ತಾಗಿಲ್ಲ ಅನ್ನೋ ಸಿಟ್ಟು ಕ್ರಿಶ್ಚಿಯನ್ನರ ಮನಸ್ಸಲ್ಲಿ ಆಳವಾಗಿ ಇಳಿದು ಹೋಗಿದೆ. ಆ ಸಿಟ್ಟನ್ನೇ ಬಿಜೆಪಿ ಈಗ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾಗಿದೆ. ಇದನ್ನೇ ನಾವು ಚಾಣಕ್ಯ ನೀತಿ ಅಂತ ಕರೆಯೋದು. ಈಗ ನೀವು ಕೇಳಬಹುದು, ಕೇವಲ 25% ವೋಟ್ ತಗೊಂಡ್ರೆ ಸರ್ಕಾರ ರಚಿಸೋಕಾಗತ್ತಾ? ಬೇಕಾಗಿರೋದು 50% ಅಲ್ವಾ ಅಂತ. ಇಲ್ಲೇ ಇರೋದು ಕೇರಳ ಪಾಲಿಟಿಕ್ಸ್ ನ ಮಜಾ. ಕೇರಳದಲ್ಲಿ ಇರೋದು ತ್ರಿಕೋನ ಸ್ಪರ್ಧೆ, ಅಂದ್ರೆ LDF, UDF ಮತ್ತು ಬಿಜೆಪಿ. ಯಾವಾಗ 3 ಜನ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾರೋ ಆಗ ಗೆಲ್ಲೋಕೆ 50% ಬೇಕಾಗಿಲ್ಲ. ಕೇವಲ 35ರಿಂದ 38% ವೋಟ್ ಬಿದ್ರೆ ಸಾಕು, ಆರಾಮಾಗಿ ಸರ್ಕಾರವನ್ನ ರಚನೆ ಮಾಡಬಹುದು. ಈಗ ಬಿಜೆಪಿ 25% ಹತ್ರ ಬಂದಿದೆ. ಇನ್ನು ಬೇಕಾಗಿರೋದು ಜಸ್ಟ್ 10% ರಿಂದ 12% ಮಾತ್ರ. ಕೇರಳದ ಬಿಜೆಪಿ ಅಧ್ಯಕ್ಷ ಕೆ ಸುರೇಂದ್ರನ್ ಅವರು ಎಲೆಕ್ಷನ್ಗೂ ಮುಂಚೆ ಹೇಳ್ತಾಗಿದ್ರು, ನಾವು ಈ ಬಾರಿ 25% ವೋಟ್ ಶೇರ್ ಪಡ್ಕೊಂತೀವಿ ಅಂತ. ಆಗ ಜನ ನಕ್ಕಿದ್ರು. ಆದ್ರೆ ಇವತ್ತು ಅದೇ ನಿಜವಾಗಿದೆ. ಈಗ ಅವರ ಟಾರ್ಗೆಟ್ 2026ರ ಅಸೆಂಬ್ಲಿ ಎಲೆಕ್ಷನ್. ಒಂದು ವೇಳೆ ಈ ಕ್ರಿಶ್ಚಿಯನ್ ವೋಟ್ ಬ್ಯಾಂಕ್ ಹೀಗೆ ಬಿಜೆಪಿ ಜೊತೆ ನಿಂತ್ರೆ ಮತ್ತು ಹಿಂದೂಗಳಲ್ಲಿ ಇನ್ನೂ ಸ್ವಲ್ಪ ಜನ ಬಿಜೆಪಿ ಕಡೆ ಬಂದ್ರೆ 2026ರಲ್ಲಿ ಕೇರಳದಲ್ಲಿ ಕಮಲ ಅರಳೋದನ್ನ ಯಾರು ತಡೆಯೋಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ವಿಶ್ಲೇಷಕರು ಹೇಳ್ತಾಗಿದ್ದಾರೆ, ಕೇರಳದ ನ್ಯೂಟ್ರಲ್ ವೋಟರ್ಸ್ ಅಂದ್ರೆ ತಟಸ್ಥ ಮತದಾರರು ಅಥವಾ ವಿದ್ಯಾವಂತರು ಈಗ ಬದಲಾಗ್ತಾಗಿದ್ದಾರೆ. ಅವರಿಗೆ ಅಭಿವೃದ್ಧಿ ಬೇಕು. ಹಳೆಯ ಕಾಲದ ಅಗ್ಗಜಗ್ಗಾಟ, ಈ ಸ್ಟ್ರೈಕು ಬಂದು ಈ ರೀತಿಯ ರಾಜಕೀಯ ಬೇಡವಾಗಿದೆ. ಮೋದಿ ಅವರ ಡೆವಲಪ್ಮೆಂಟ್ ಅಜೆಂಡಾ ಅವರಿಗೆ ಇಷ್ಟವಾಗ್ತಾಗಿದೆ. ಸ್ನೇಹಿತರೆ, ಇದಿಷ್ಟು ಕೇರಳದ ಲೇಟೆಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಒಂದು ಕಾಲದಲ್ಲಿ ಬೀಫ್ ಫೆಸ್ಟಿವಲ್ ಅನ್ನ ಮಾಡಿಕೊಂಡು ಬಿಜೆಪಿಯವರನ್ನ ಅಣಗಿಸ್ತಾ ಇದ್ದ ಕೇರಳದಲ್ಲಿ ಇವತ್ತು ಜನ ಬಿಜೆಪಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಮಿತ್ ಶಾ ಅವರ ಸ್ಟ್ರಾಟಜಿನ, ಅಥವಾ ಮೋದಿಯವರ ವರ್ಚಸ್ಸ, ಅಥವಾ ರಾಹುಲ್ ಗಾಂಧಿ ಮತ್ತು ಪಿಣರಾಯಿ ವಿಜಯನ್ ಅವರ ಓಲೈಕೆ ರಾಜಕಾರಣವ? ನೀವೇ ಯೋಚನೆ ಮಾಡಿ. ಜಾತ್ಯತೀತತೆ ಹೆಸರಲ್ಲಿ ಒಂದು ಸಮುದಾಯವನ್ನ ಓಲೈಸಿ ಇನ್ನೊಂದು ಸಮುದಾಯವನ್ನ ತುಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕೇರಳ ಬೆಸ್ಟ್ ಎಕ್ಸಾಂಪಲ್. ಕ್ರಿಶ್ಚಿಯನ್ನರು ಎಚ್ಚೆತ್ತುಕೊಂಡಿದ್ದಾರೆ. ನಾಳೆ ಇದು ಇಡೀ ದೇಶದ ರಾಜಕಾರಣದ ಮೇಲೆ ಪರಿಣಾಮವನ್ನು ಬೀರಬಹುದು. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? 2026ರಲ್ಲಿ ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ? ಈ ಕ್ರಿಶ್ಚಿಯನ್ ಹಿಂದೂ ಮೈತ್ರಿ ವರ್ಕೌಟ್ ಆಗುತ್ತಾ? ಇದು ಬರೀ ನೀರಿನ ಮೇಲಿನ ಗುಳ್ಳೆನಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.